ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುಚಿ ಸುಶೀಲ ಸೇವಕ ಸುಮತಿ ಪ್ರಿಯ ಕಹು ಕಾಹಿ ನಲಾಗ ಶ್ರುತಿ ಪುರಾಣ ಕಹನೀತಿ ಅಸಿ ಸಾವಧಾನ ಸುನಕಾಗ. ಏಕ पिता के विपुल कुमारा होहि पृथक गुणशील अचारा. कोवु पंडित कोवु तापस ज्ञाता कोवु धनवंत सूर कोवु दाता. कोवु सर्वज्ञ धर्मरत कोई सब पर पितहि प्रीति सम होई. कोवु पितु भगत बचन मन कर्मा सपनेहु जान न दूसर धर्मा. सो सुत प्रिय पितु प्राण समाना यद्यपि सो सब भाति अयाना. येहि विधि जीव चराचर जेते त्रिजग देव नर असुर समेते. अखिल विश्व यह मोर उपाया सब पर मोहि बराबरी दाया. तिन्ह मह जो परिहरि मद माया बजೈ मोहि मन बच अरुकाया. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಗೆ ಭಗವಂತ ವರವನ್ನು ಕೊಡ್ತಾ ಹೇಳ್ತಾನೆ, ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬೇರೆದನ್ನೆಲ್ಲ ತ್ಯಾಗ ಮಾಡಿ ನನ್ನನ್ನೇ ಭಜಿಸು. ಯಾಕೆ ಅಂತಂದರೆ ಈ ಜಗತ್ತೆಲ್ಲ ನನ್ನ ಮಾಯೆಯಿಂದನೇ ಹುಟ್ಟಿರುವಂಥದ್ದು. ಇದರಲ್ಲಿರುವಂಥ ಎಲ್ಲ ಜೀವಿಗಳು ನನಗಿಷ್ಟ. ಯಾಕೆ ಅಂತಂದರೆ ಅವರೆಲ್ಲ ನನ್ನ ಸೃಷ್ಟಿನೇ. ಆದರೆ ಅದರಲ್ಲಿ ಮನುಷ್ಯರು ನನಗೆ ತುಂಬ ಪ್ರೀತಿಪಾತ್ರರು. ಆ ಮನುಷ್ಯರಲ್ಲೂ ದ್ವಿಜರು. ಆಮೇಲೆ ಆ ದ್ವಿಜರಲ್ಲೂ ಕೂಡ ಯಾರು ವೇದಗಳನ್ನು ಕಂಠಸ್ಥವಾಗಿಟ್ಕೊಂಡಿರ್ತಾರೋ ಅವರು ನನಗೆ ತುಂಬ ಪ್ರೀತಿಪಾತ್ರರು. ಅವರಲ್ಲೂ ಕೂಡ ವೇದೋಕ್ತ ಅಂದರೆ ವೇದಗಳಲ್ಲಿ ಹೇಳಿರುವಂಥ ಧರ್ಮವನ್ನು ಆಚರಣೆ ಮಾಡುವವರು ನನಗೆ ಪ್ರೀತಿಪಾತ್ರರು. ಆಮೇಲೆ ಅದರಲ್ಲಿ ವೈರಾಗ್ಯ ಯಾರಲ್ಲಿರುತ್ತೋ ಅವರು ನನಗೆ ಅತ್ಯಂತ ಪ್ರೀತಿಪಾತ್ರರು. ಆ ವೈರಾಗ್ಯ ಇರೋರಲ್ಲೂ ಕೂಡ ಜ್ಞಾನಿಗಳು, ಅದರಲ್ಲೂ ಕೂಡ ವಿಜ್ಞಾನಿಗಳು ಅಂದರೆ ತತ್ವವನ್ನು ತಿಳ್ಕೊಂಡಿರುವಂಥವ್ರು ಇಷ್ಟ ನನಗೆ. ಆದರೆ ಇದೆಲ್ಲಕ್ಕಿಂತ ಬೇರೆ ಯಾವುದೇ ಆಸೆ ಇಲ್ಲದೆ ಇರುವಂಥ ಭಕ್ತರು ನನಗೆ ಪ್ರೀತಿಪಾತ್ರರು. ಅವರಿಗಿಂತ ಪ್ರೀತಿಪಾತ್ರರು ಬೇರೆ ಯಾರೂ ಇಲ್ಲ ನನಗೆ ಅಂತ ಹೇಳ್ದ. ಮತ್ತು ಇದು ನನ್ನ ಸಿದ್ಧಾಂತ ಅಂತ ಕೂಡ ಹೇಳಿ, ಭಕ್ತಿಹೀನನಾಗಿರುವಂಥವನು ಬ್ರಹ್ಮನೇ ಆಗಿದ್ರೂ ಕೂಡ ಅವನು ನನಗೆ ಸಾಮಾನ್ಯ ಮನುಷ್ಯನ ಹೇಗಿರ್ತಾರೋ, ಬೇರೆ ಜೀವಿಗಳು ಹೇಗಿರ್ತಾರೋ ಹಾಗೇನೆ. ಅದೇ ಒಂದು ಕೀಳಾದಂಥ ಪ್ರಾಣಿ ಕೂಡ ಆ ಪ್ರಾಣಿಯಲ್ಲಿ ಭಕ್ತಿ ಏನಾದರೂ ತುಂಬಿತ್ತು ಅಂತಂದರೆ ಅವನು ನನಗೆ ಪ್ರಾಣಕ್ಕೆ ಸಮಾನ. ಇದು ನನ್ನ ಘೋಷಣೆ ಅಂತ ಹೇಳಿ ಮುಂದುವರೆದು ಹೇಳ್ತಾನೆ, ಪವಿತ್ರನೂ ಸುಶೀಲನೂ ಆದಂತಹ ಸದ್ಬುದ್ಧಿ ಇರುವಂತಹ ಸೇವಕ ಯಾರಿಗೆ ತಾನೇ ಪ್ರೀತಿಪಾತ್ರನಾಗೋದಿಲ್ಲ ಹೇಳು. ವೇದ ಪುರಾಣಗಳು ಕೂಡ ಇದೇ ನೀತಿಯನ್ನು ಸಾರ್ತಾ ಇದ್ದಾವೆ. ಸಾವಧಾನವಾಗಿ ಕೇಳು ನಾನು ಹೇಳೋದನ್ನ. ಒಬ್ಬ ತಂದೆಗೆ ಬೇರೆ ಬೇರೆ ರೀತಿಯ ಗುಣ, ಸ್ವಭಾವ, ಆಚರಣೆ ಇರುವಂಥ ಬೇಕಾದಷ್ಟು ಮಕ್ಕಳು ಇರ್ತಾರಲ್ವ. ಒಬ್ಬ ಪಂಡಿತ ಆಗಿರ್ತಾನೆ, ಇನ್ನೊಬ್ಬ ತಪಸ್ವಿ, ಇನ್ನೊಬ್ಬ ಜ್ಞಾನಿ, ಇನ್ನೊಬ್ಬ ಧನಿಕನಾಗಿರ್ತಾನೆ ಅಂದರೆ ಸಾಹುಕಾರ, ಒಬ್ಬ ಶೂರವೀರ, ಇನ್ನೊಬ್ಬ ದಾನಿ, ಸರ್ವಜ್ಞ, ಧರ್ಮ ಪರಾಯಣ. ಹೀಗೆ ಬೇರೆ ಬೇರೆ ರೀತಿಯ ಗುಣ ಸ್ವಭಾವ ಇರುವಂಥ ಮಕ್ಕಳಿದ್ರೂ ಕೂಡ ತಂದೆಗೆ ಇವರೆಲ್ಲರ ಮೇಲೆ ಪ್ರೀತಿ ಸಮಾನವಾಗೇ ಇರುತ್ತೆ. ಆಯಿತಾ? ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ಅವನು ಭೇದ ಭಾವವನ್ನು ತೋರಿಸೋದಿಲ್ಲ. ಪ್ರೀತಿ ಅನ್ನೋದು ಸಮಾನವಾಗೇ ಇರುತ್ತೆ. ಆದರೆ ಇಷ್ಟೂ ಜನ ಮಕ್ಕಳಲ್ಲಿ ಒಬ್ಬ ಮಗ ಮನಸ್ಸಿನಿಂದ, ವಚನದಿಂದ, ಕರ್ಮದಿಂದ ಅಂದರೆ ತ್ರಿಕರಣದಿಂದ ತಂದೆಯಲ್ಲಿ ಭಕ್ತಿ ಇದ್ದು ಅಂದರೆ ಏನು, ಅವನು ಮನಸ್ಸಿನಿಂದನೂ ಕೂಡ ತಂದೆಯಲ್ಲಿ ತುಂಬ ಪ್ರೀತಿ ಮತ್ತು ಭಕ್ತಿಯನ್ನು ಇಟ್ಕೊಂಡಿರ್ತಾನೆ. ತಾನು ಮಾಡುವಂಥ ಕೆಲಸ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅವನಿಗೆ ತಂದೆಯಲ್ಲಿ ಭಕ್ತಿ ಇರುತ್ತೆ. ಮತ್ತು ಕನಸಲ್ಲೂ ಕೂಡ ಬೇರೆ ಧರ್ಮವನ್ನು ಅರಿದೇ ಇರೋವಂಥವನು ತಂದೆಗೆ ಪ್ರಾಣತುಲ್ಯನಾಗಿರ್ತಾನೆ. ಅವನಿಗೆ ಸರ್ವಸ್ವವೂ ಅವರ ತಂದೆನೇ ಆಗಿಬಿಟ್ಟಿರ್ತಾನೆ. ಕನಸಲ್ಲೂ ಕೂಡ ಅವನಿಗೆ ಬೇರೆ ಮಾತು ಅನ್ನೋದೇ ಇಲ್ಲ. ಅಂದರೆ ಏನು, ಬೇರೆಯವರು ಹೇಳಿದ್ದನ್ನು ಕೇಳಬೇಕು ಅಥವಾ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು ಹಾಗಿಲ್ಲ. ತನ್ನ ತಂದೆನೇ ಅವನಿಗೆ ಸರ್ವಸ್ವ ಆಗಿರ್ತಾನಲ್ಲ, ಅಂಥ ಮಗ ತಂದೆಗೆ ಪ್ರಾಣಕ್ಕೆ ಸಮಾನವಾಗಿರ್ತಾನೆ. ಅವನು ಎಲ್ಲ ರೀತಿಯಿಂದ ಮೂರ್ಖನಾಗಿದ್ದರೂ ಸರಿ ಅವನು ತಂದೆಗೆ ಹೆಚ್ಚಿನ ಪ್ರೀತಿಪಾತ್ರನಾಗಿರ್ತಾನೆ. ಯಾಕೆ, ಅವನು ತಂದೆಯ ಮಾತನ್ನು ಮೀರೋದಿಲ್ಲ, ತಂದೆಗೆ ಅಷ್ಟು ಗೌರವ ಕೊಡ್ತಿರ್ತಾನೆ. ಬೇರೆ ವಿಚಾರದಲ್ಲಿ ಅವನು ಮೂರ್ಖನಾಗಿದ್ರೂ ಪರವಾಗಿಲ್ಲ, ಆದರೆ ತಂದೆಯ ಮೇಲೆ ಗೌರವ, ಭಕ್ತಿ, ಶ್ರದ್ಧೆ, ಪ್ರೀತಿ ಇದೆಲ್ಲ ಹೆಚ್ಚಾಗಿರುತ್ತಲ್ಲ, ಅಂಥವನು ತಂದೆಗೆ ಪ್ರೀತಿಪಾತ್ರನಾಗಿರ್ತಾನಲ್ಲ. ಇದೇ ರೀತಿ ತಿರ್ಯಕ್ ಯೋನಿಗಳು ಅಂದರೆ ಪಶು ಪಕ್ಷಿ
ಪ್ರೀತಿ. ಬೇಕಾದಷ್ಟು ಯೋನಿಗಳಿದೆಯಲ್ಲ, ಅದರಲ್ಲಿ ದೇವ ಮನುಷ್ಯ ಅಸುರರು ಸಹಿತ ಜಡ ಚೇತನ ಪ್ರಾಣಿಗಳ ಪ್ರಪಂಚ ಎಲ್ಲವೂ ಕೂಡ ನನ್ನ ಸೃಷ್ಟಿನೇ. ಅದರಿಂದ ಎಲ್ಲರ ಮೇಲೆ ನನಗೆ ಪ್ರೀತಿ ಅನ್ನೋದು ಸಮಾನವಾಗಿದೆ. ಆದರೆ ಇದರಲ್ಲಿ ಮಾಯಾ ಮದಗಳನ್ನು ಯಾರು ತ್ಯಾಗ ಮಾಡಿ ಮನೋ ವಾಕ್ ಕರ್ಮಗಳಿಂದ ನನ್ನನ್ನು ಭಜಿಸ್ತಾನೋ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಈ ಇಡೀ ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವನ್ನ ಸೃಷ್ಟಿ ಮಾಡಿರುವಂಥವು ನಾನೇ. ಅದಕ್ಕೆ ನನಗೆ ಎಲ್ಲರ ಮೇಲೂ ಪ್ರೀತಿ ಅನ್ನೋದು ಸಮಾನವಾಗೇ ಇದೆ. ಆದರೆ ಯಾರು ಮಾಯಾ ಮತ್ತು ಮದ ಇದೆಲ್ಲವನ್ನ ತ್ಯಾಗ ಮಾಡಿ ಮನೋವಾಕ್ ಕರ್ಮ ಇದರಿಂದ ನನ್ನನ್ನು ಭಜಿಸ್ತಾರೋ ಅಂಥವ್ರು ಯಾರೇ ಇರಲಿ, ಅವ್ರು ನನಗೆ ತುಂಬ ಇಷ್ಟ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನು ತಿಳ್ಕೊಳ್ಳೋಣ. ಈಗ ನೋಡಿ, ಗೊತ್ತಾಗ್ತಾ ಇದೆಯಲ್ವಾ ನಮಗೆ ಭಗವಂತ ಏನು ಹೇಳಕ್ಕೆ ಹೊರಟಿದ್ದಾನೆ. ಇದೇ ವಿಷಯವನ್ನು ಭಗವದ್ಗೀತೆಯಲ್ಲೂ ಹೇಳಿರುವಂಥದ್ದು. ಯಾವುದೇ ಧರ್ಮಗ್ರಂಥಗಳನ್ನು ನಾವು ತಗೊಂಡು ಓದಿದ್ರೂ ಕೂಡ ಎಲ್ಲದರ ಮೂಲ ಒಂದು ವಿಷಯ ಇದೇ ಆಗಿರುತ್ತೆ. ಭಗವಂತನನ್ನು ಸರ್ವದಾ ನಾವು ಅನನ್ಯವಾಗಿ, ಅಂದರೆ ಏನು, ಭಗವಂತನನ್ನು ಸದಾ ಅವನ ಒಬ್ಬನನ್ನೇ ಬೇರೆ ಎಲ್ಲವನ್ನ ಬಿಟ್ಟು ಅವನಿಗೆ ಶರಣಾಗತಿಯಾಗಿ ಅವನನ್ನು ಯಾರು ಭಜಿಸ್ತಾರೋ ಪ್ರೀತಿಸ್ತಾರೋ ಅಂಥವರೇ ಭಗವಂತನಿಗೆ ತುಂಬ ಇಷ್ಟ. ಅವರು ಯಾವ ಯೋನಿಯಲ್ಲಿದ್ದಾರೆ, ಯಾವ ಒಂದು ಪರಿಸ್ಥಿತಿಯಲ್ಲಿದ್ದಾರೆ, ಹೇಗಿದ್ದಾರೆ, ಅದೆಲ್ಲ ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಅವನನ್ನು ಪ್ರೀತಿಸ್ತೀವ ಅನನ್ಯ ಮನಸ್ಕರಾಗಿ, ಅದು ಅವನಿಗಿಷ್ಟ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.